ಡಿಕೆಶಿ ಪಟ್ಟಾಭಿಷೇಕಕ್ಕೂ ಮುನ್ನ ಡಿಸಿಎಂ ಹುದ್ದೆಗೆ ಲಾಭಿ ಹೆಚ್ಚಾಗಿದೆ. ಬಳ್ಳಾರಿಯಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭೆ ಖಂಡ್ರೆಗೆ ಉಪಮುಖ್ಯಮಂತ್ರಿ ಮಾಡೋದಕ್ಕೆ ಒತ್ತಾಯಿಸ್ತಾ ಇದೆ. ರಾಜ್ಯದಲ್ಲಿ 30ಕ್ಕೂ ಹೆಚ್ಚು ಲಿಂಗಾಯತ ಸಮುದಾಯದ ಶಾಸಕರಿದ್ದಾರೆ. ಖಂಡ್ರೆ ಅಖಿಲ ಭಾರತೀಯ ವೀರಶೈವ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷ. ಲಿಂಗಾಯತ ಸಮುದಾಯಕ್ಕೆ ಆದ್ಯತೆ ಕೊಡಲೇಬೇಕು ಅಂತ ಒತ್ತಾಯಿಸಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು ವೀರಶೈವ ಲಿಂಗಾಯತ ಸಮುದಾಯದ ಅತಿ ದೊಡ್ಡ ಕೊಡುಗೆ ಇದೆ. ಇದನ್ನು ಪ್ರಭಾವಿ ಸ್ವಾಮಿಗಳು ಕೂಡ ಹೇಳಿದ್ದಾರೆ. ಹೀಗಾಗಿ ಈ ಬಾರಿ ಉಪಮುಖ್ಯಮಂತ್ರಿ ಸ್ಥಾನ ಕೊಡಲೇಬೇಕು ಅನ್ನೋಂಥ ಒತ್ತಾಯವನ್ನು ಸಮುದಾಯದ ಮುಖಂಡರು ಮಾಡ್ತಾ ಇದ್ದಾರೆ. ಇನ್ನು ಈ ಬಗ್ಗೆ ಮಾತಾಡೋದಕ್ಕೆ ಸಮುದಾಯದ ಮುಖಂಡರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಕೇಳೋನಿ. ಸರ್, ಈಗ ಒಂದು 30ಕ್ಕೂ ಹೆಚ್ಚು ಜನ ಗೆದ್ದರೆ ಯಾರಿಗೆ ಕೊಡ್ಬೇಕಂತೀರಿ ಸರ್ ಉಪಮುಖ್ಯಮಂತ್ರಿ? ಸರ್, ಹಿರಿಯರು ಏನಿದ್ದಾರೆ, ನಮ್ಮ ಈಶ್ವರ್ ಖಂಡ್ರೆ ಅವರು ಹಿರಿಯರು ಇದ್ದಾರೆ ಸರ್. ಅವರಿಗೆ ನಾವು ಮಾಡಬೇಕಂತೇಳಿ ನಮ್ಮ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದಿಂದ ನಮ್ಮ ಮನವಿ ಸರ್. ಅವರು ತಂದೆ ಕಾಲದಿಂದ ಸರ್, ಭೀಮಣ್ಣ ಖಂಡ್ರೆ ಅವರ ಕಾಲದಿಂದ ಸುಮಾರು 50 ವರ್ಷದಿಂದ ಅವ್ರ ಮನೆತನನೇ ಕಾಂಗ್ರೆಸ್ಸಿಗಾಗಿ ಮುಡುಪಿಟ್ಟು ಉತ್ತರ ಕರ್ನಾಟಕನೇ ಅಲ್ಲಿಂದ ಬಾಲ್ಕಿ ಬೀದರಿಂದ ಹಿಡಿದು ಬೆಂಗಳೂರವರೆಗೆ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಅವರ ಕುಟುಂಬದಿಂದ. ಹಾಗಾಗಿ ಅವರು 4 ಸತ್ಯನೂ ಗೆದ್ದಿದ್ದಾರೆ. ಆಮೇಲೆ ವಿವಿಧ ಸಚಿವರಾಗಿಯೂ ಕೆಲಸ ಮಾಡಿದ್ದಾರೆ. ಅವರಿಗೆ ಅನುಭವ ಭಾಳ ಇದೆ ಅಂತ ನಾವು ಹಾಗಾಗಿ ಅವರನ್ನು ಉಪಮುಖ್ಯಮಂತ್ರಿ ಮಾಡಿದರೆ ಎಲ್ಲ ಸಮುದಾಯಕ್ಕೆ ಸರ್, ನಾಟ್ ಓನ್ಲಿ ನಮ್ಮ ವೀರಶೈವ ಲಿಂಗಾಯತ ಸಮುದಾಯ ಅಂತ ಹೇಳ್ತಾ ಇಲ್ಲ, ಎಲ್ಲ ಸಮುದಾಯಗಳನ್ನು ಪರಿಗಣನೆಯಲ್ಲಿಟ್ಟುಕೊಂಡು ಎಲ್ಲ ಸಮುದಾಯಗಳಿಗೆ ಅವರು ಸಹಕಾರ ಮತ್ತು ಸಹಾಯ ಮಾಡ್ತಾರಂತ ಹೇಳಿ ಅವರನ್ನು ನಾವು ಪರಿಗಣಿಸಬೇಕಂತೇಳಿ ಈ ಮೂಲಕ ನಾವು ಒತ್ತಾಯ ಮಾಡ್ತಿದ್ದೇವೆ ಸರ್. ಮಹಾಸಭೆ ಖಂಡ್ರೆಗೆ ಉಪಮುಖ್ಯಮಂತ್ರಿ ಮಾಡೋದಕ್ಕೆ ಒತ್ತಾಯಿಸ್ತಾ ಇದೆ. ರಾಜ್ಯದಲ್ಲಿ 30ಕ್ಕೂ ಹೆಚ್ಚು ಲಿಂಗಾಯತ ಸಮುದಾಯದ ಶಾಸಕರಿದ್ದಾರೆ. ಖಂಡ್ರೆ ಅಖಿಲ ಭಾರತೀಯ ವೀರಶೈವ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷ. ಲಿಂಗಾಯತ ಸಮುದಾಯಕ್ಕೆ ಆದ್ಯತೆ ಕೊಡಲೇಬೇಕು ಅಂತ ಒತ್ತಾಯಿಸಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು ವೀರಶೈವ ಲಿಂಗಾಯತ ಸಮುದಾಯದ ಅತಿ ದೊಡ್ಡ ಕೊಡುಗೆ ಇದೆ. ಇದನ್ನು ಪ್ರಭಾವಿ ಸ್ವಾಮಿಗಳು ಕೂಡ ಹೇಳಿದ್ದಾರೆ. ಹೀಗಾಗಿ ಈ ಬಾರಿ ಉಪಮುಖ್ಯಮಂತ್ರಿ ಸ್ಥಾನ ಕೊಡಲೇಬೇಕು ಅನ್ನೋಂಥ ಒತ್ತಾಯವನ್ನು ಸಮುದಾಯದ ಮುಖಂಡರು ಮಾಡ್ತಾ ಇದ್ದಾರೆ. ಇನ್ನು ಈ ಬಗ್ಗೆ ಮಾತಾಡೋದಕ್ಕೆ ಸಮುದಾಯದ ಮುಖಂಡರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಕೇಳೋನಿ. ಸರ್, ಈಗ ಒಂದು 30ಕ್ಕೂ ಹೆಚ್ಚು ಜನ ಗೆದ್ದರೆ ಯಾರಿಗೆ ಕೊಡ್ಬೇಕಂತೀರಿ ಸರ್ ಉಪಮುಖ್ಯಮಂತ್ರಿ? ಸರ್, ಹಿರಿಯರು ಏನಿದ್ದಾರೆ, ನಮ್ಮ ಈಶ್ವರ್ ಖಂಡ್ರೆ ಅವರು ಹಿರಿಯರು ಇದ್ದಾರೆ ಸರ್. ಅವರಿಗೆ ನಾವು ಮಾಡಬೇಕಂತೇಳಿ ನಮ್ಮ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದಿಂದ ನಮ್ಮ ಮನವಿ ಸರ್. ಅವರು ತಂದೆ ಕಾಲದಿಂದ ಸರ್, ಭೀಮಣ್ಣ ಖಂಡ್ರೆ ಅವರ ಕಾಲದಿಂದ ಸುಮಾರು 50 ವರ್ಷದಿಂದ ಅವ್ರ ಮನೆತನನೇ ಕಾಂಗ್ರೆಸ್ಸಿಗಾಗಿ ಮುಡುಪಿಟ್ಟು ಉತ್ತರ ಕರ್ನಾಟಕನೇ ಅಲ್ಲಿಂದ ಬಾಲ್ಕಿ ಬೀದರಿಂದ ಹಿಡಿದು ಬೆಂಗಳೂರವರೆಗೆ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಅವರ ಕುಟುಂಬದಿಂದ. ಹಾಗಾಗಿ ಅವರು 4 ಸತ್ಯನೂ ಗೆದ್ದಿದ್ದಾರೆ. ಆಮೇಲೆ ವಿವಿಧ ಸಚಿವರಾಗಿಯೂ ಕೆಲಸ ಮಾಡಿದ್ದಾರೆ. ಅವರಿಗೆ ಅನುಭವ ಭಾಳ ಇದೆ ಅಂತ ನಾವು ಹಾಗಾಗಿ ಅವರನ್ನು ಉಪಮುಖ್ಯಮಂತ್ರಿ ಮಾಡಿದರೆ ಎಲ್ಲ ಸಮುದಾಯಕ್ಕೆ ಸರ್, ನಾಟ್ ಓನ್ಲಿ ನಮ್ಮ ವೀರಶೈವ ಲಿಂಗಾಯತ ಸಮುದಾಯ ಅಂತ ಹೇಳ್ತಾ ಇಲ್ಲ, ಎಲ್ಲ ಸಮುದಾಯಗಳನ್ನು ಪರಿಗಣನೆಯಲ್ಲಿಟ್ಟುಕೊಂಡು ಎಲ್ಲ ಸಮುದಾಯಗಳಿಗೆ ಅವರು ಸಹಕಾರ ಮತ್ತು ಸಹಾಯ ಮಾಡ್ತಾರಂತ ಹೇಳಿ ಅವರನ್ನು ನಾವು ಪರಿಗಣಿಸಬೇಕಂತೇಳಿ ಈ ಮೂಲಕ ನಾವು ಒತ್ತಾಯ ಮಾಡ್ತಿದ್ದೇವೆ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.